ಸರ್ಕಾರಿ ಶಾಲೆಯಲ್ಲಿ ವಿದ್ಯುತ್ ಇಲ್ಲದೆ ಶಿಕ್ಷಕರು ಹಾಗೂ ಮಕ್ಕಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೀದರ್ ಜಿಲ್ಲೆ ಬಸವ ಕಲ್ಯಾಣದ ಖಾನಾಪುರ ಗ್ರಾಮದಲ್ಲಿ ಈ ರೀತಿಯ ಘಟನೆ ಬೆಳಕಿಗೆ ಬಂದಿದೆ. ಸರ್ಕಾರಿ ಶಾಲೆಯಲ್ಲಿ ವಿದ್ಯುತ್ ಇಲ್ಲ, ಶಿಕ್ಷಕರು ಹಾಗೂ ಮಕ್ಕಳು ಪರದಾಡುವಂತಹ ಪರಿಸ್ಥಿತಿ. ಬೀದರ್ ಜಿಲ್ಲೆ ಬಸವ ಕಲ್ಯಾಣದ ಖಾನಾಪುರ ಗ್ರಾಮದಲ್ಲಿ ಈ ರೀತಿಯ ಪರಿಸ್ಥಿತಿ ಇರೋದು. ವಿದ್ಯುತ್ ಇಲ್ಲದೆ ಶಾಲಾ ಆವರಣದಲ್ಲಿ ಪಾಠ ಕೇಳಬೇಕಾದಂತಹ ದುಸ್ಥಿತಿ ಅಲ್ಲಿನ ಮಕ್ಕಳಿಗೆ. ಒಟ್ಟು 150 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇರುವಂತಹ ಸರ್ಕಾರಿ ಶಾಲೆ ಇದು. ಫ್ಯಾನ್, ಬಲ್ಬ್, ವೈರಿಂಗ್ ಎಲ್ಲವೂ ಇದ್ರೂ ವಿದ್ಯುತ್ ಸಂಪರ್ಕ ಮಾತ್ರ ಇಲ್ಲ. ಜೆಸ್ಕಾಂ ಇಲಾಖೆ ವಿದ್ಯುತ್ ಕಲ್ಪಿಸದಿರೋದಕ್ಕೆ ವಿದ್ಯಾರ್ಥಿಗಳು ಪರದಾಡುವಂತಹ ಸ್ಥಿತಿ ಇದೆ. ಕನ್ನಡ ಹಾಗೂ ಮರಾಠಿ ಮಾಧ್ಯಮದ ಸರ್ಕಾರಿ ಶಾಲೆಯಲ್ಲಿ ಈ ರೀತಿಯ ಘಟನೆ ನಡೆದಿರೋದು. ಸುಮಾರು ವರ್ಷಗಳಿಂದ ವಿದ್ಯುತ್ ಸಂಪರ್ಕ ನೀಡದೆ ನಿರ್ಲಕ್ಷ್ಯ ವಹಿಸಲಾಗಿದೆ. ಜೆಸ್ಕಾಂ ಗ್ರಾಮ ಪಂಚಾಯಿತಿಗೆ ಪತ್ರ ಬರೆದಿದ್ರು, ಯಾರೂ ಕೂಡ ಕ್ರಮ ಕೈಗೊಳ್ತಾ ಇಲ್ಲ. ಎಲ್ಲಾ ಸೌಲಭ್ಯವನ್ನ ಕೊಡಲಾಗಿದೆ, ಆದರೆ ವಿದ್ಯುತ್ ಇಲ್ಲ. ಶಾಲಾ ಕೊಠಡಿ ಇದೆ, ಆ ಶಾಲೆಯಲ್ಲಿ ಫ್ಯಾನ್ ಇರ್ಬೋದು, ಬಲ್ಬ್ ಇರ್ಬೋದು, ಎಲ್ಲ ವ್ಯವಸ್ಥೆ ಇದೆ. ಆದರೆ ಕರೆಂಟ್ ಇಲ್ಲದೆ ಇದ್ರೆ ಅದೆಲ್ಲ ಇದ್ದು ಏನು ಪ್ರಯೋಜನ? ಶಾಲಾ ಮಕ್ಕಳಿಗೆ ಶಾಲಾ ಆವರಣದಲ್ಲಿ ಪಾಠ ಹೇಳುವಂತಹ ದುಸ್ಥಿತಿ, ಶಿಕ್ಷಕರಿಗೆ ಪಾಠ ಕೇಳುವಂತಹ ದುಸ್ಥಿತಿ ಮಕ್ಕಳಿಗೆ. ಅಂದರೆ ಸರ್ಕಾರಿ ಶಾಲೆ ಅಂತಂದ್ರೆ ಎಲ್ಲರೂ ಕೂಡ ಮೂಗು ಮುರಿತಾರೆ, ಬಹಳ ನಿರ್ಲಕ್ಷ್ಯ ತೋರ್ತಾರೆ. ಇಷ್ಟೆಲ್ಲ ಮಕ್ಕಳಿದ್ರು ಕೂಡ ಸುಮಾರು 100ರಿಂದ 150 ಮಕ್ಕಳು ಆ ಸರ್ಕಾರಿ ಶಾಲೆಗೆ ಹೋಗ್ತಾರೆ. ಆದರೆ ಸರಿಯಾದ ವ್ಯವಸ್ಥೆ, ಮೂಲಭೂತ ಸೌಲಭ್ಯಗಳು ಅಂತ ಬಂದಾಗ ಯಾವುದೇ ಸೌಲಭ್ಯಗಳನ್ನು ಸರ್ಕಾರಿ ಶಾಲೆಗೆ ಕೊಡೋದಿಲ್ಲ. ಅದರಲ್ಲೂ ಪ್ರಮುಖವಾಗಿ ವಿದ್ಯುತ್ ಇದೆ. ಶಾಲೆ ಒಳಗೆ ಅಂದರೆ ಕೊಠಡಿ ಒಳಗೆ ಪಾಠ ಕೇಳಬೇಕು ಅಂತಂದಾಗ ವಿದ್ಯುತ್ ಸೌಲಭ್ಯ ಬೇಕೇ ಬೇಕಾಗುತ್ತೆ. ಎಲ್ಲ ವ್ಯವಸ್ಥೆ ಅಂದರೆ ಬಲ್ಬ್ ಇರ್ಬೋದು, ಫ್ಯಾನ್ ಎಲ್ಲ ಇದ್ರೂ ಕೂಡ ವಿದ್ಯುತ್ ಕನೆಕ್ಟ್ ಇಲ್ಲ ಅಂತಂದ್ರೆ ಏನು ಪ್ರಯೋಜನ? ಖಾನಾಪುರ ಗ್ರಾಮದಲ್ಲಿದ್ದೀವಿ. ಖಾನಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಮರಾಠಿ ಮೀಡಿಯಂ ಇದಾವೆ. ಒಂದೇ ಹಿಡಿದು 5ನೇ ತನ ಕನ್ನಡ ಮೀಡಿಯಂ ಇದೆ, ಒಂದೇ ಹಿಡಿದು 7ನೇ ತನ, ಇವತ್ತು 8ನೇ ತನ ಇವತ್ತು ನಮ್ದು ಏನು ಮರಾಠಿ ಮೀಡಿಯಂ ಇದೆ. ಇವತ್ತು ಮಕ್ಕಳಿಗೆ 150 ಸಂಖ್ಯೆ ಇರುವಂತ ಕಾಲೇಜ್ ಸ್ಕೂಲ್ ಇದೆ. ಆ ಸ್ಕೂಲಲ್ಲಿ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜ್ಕುಮಾರ್ ಸಂಪರ್ಕದಲ್ಲಿದ್ದಾರೆ. ರಾಜ್ಕುಮಾರ್, ಸರ್ಕಾರಿ ಶಾಲೆ ಅಂತಂದ್ರೆ ಮೇಲ್ನೋಟಕ್ಕೆ ಮಾತ್ರ ಸೌಲಭ್ಯವನ್ನ ಕೊಟ್ಟು ಈ ರೀತಿ ಕರೆಂಟ್ ಇಲ್ಲ ಅಥವಾ ಮೂಲಭೂತ ಸೌಲಭ್ಯಗಳನ್ನ ಕೊಡದೇ ಇದ್ರೆ ಮೇಲ್ನೋಟಕ್ಕೆ ಮಾತ್ರ ಚೆನ್ನಾಗಿ ಕಾಣಬೇಕು, ಸ್ಕೂಲ್ ನಾವು ಮಾಡಿದೀವಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಮಾಡ್ತಾರಾ ಅಂತ. ಈ ಶಾಲೆ ಬಗ್ಗೆ ಏನ್ ಹೇಳ್ತೀರಿ ಅಂತ ರಾಜ್ಕುಮಾರ್? ಖಂಡಿತವಾಗ್ಲೂ ಬೀದರ್ ಜಿಲ್ಲೆಯಲ್ಲಿ ಈ ತರ ಶಾಲೆಗಳು ಸುಮಾರಾಗಿದ್ದಾವೆ. ಎಲ್ಲ ಒಂದ್ ಕಡೆ DDP ಆಗಿರ್ಬೋದು, ಸಚಿವರಾಗಿರ್ಬೋದು, ಬೀದರ್ ಉಸ್ತುವಾರಿ ಸಚಿವರಾಗಿರ್ಬೋದು ಎಲ್ಲ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಅಂತ ಅಲ್ಲಿನ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ. ಆ ಶಾಲೆಗೆ ಯಾವುದೇ ರೀತಿ ಮೂಲಭೂತ ಸೌಕರ್ಯ ಇಲ್ಲ. ಹಾಗಾಗಿ ಆ ಶಾಲೆ ಕೊಠಡಿ ಕೂಡ ಸರಿಯಾಗಿಲ್ಲ. ಆಮೇಲಿಂದ ಅಲ್ಲಿ ಎಲ್ಲ ಬರೋ ಅಂತ ಬಡ ಮಕ್ಕಳು ಒಂದು ತನ್ನ ಭವಿಷ್ಯ ಕಟ್ಕೊಳ್ಳಕ್ಕೆ ಬರ್ತಾರೆ. ಆದ್ರೆ ಈ ಶಾಲೆಗೆ ಬರ್ಬೇಕಾದ್ರೆ ಸಾಕಷ್ಟು ಒಂದು ಕಷ್ಟ ಪಡ್ತಿದ್ದಾರೆ. ಹಾಗಾಗಿ ಈ ಬೀದರ್ ಜಿಲ್ಲೆ DDP ಆಗಿರ್ಬೋದು, ಮತ್ತಂದ್ರೆ ಶಿಕ್ಷಣ ಸಚಿವರಾಗಿರ್ಬೋದು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಸಂಪೂರ್ಣವಾಗಿ ಬೀದರ್ ಜಿಲ್ಲೆಗೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ಇಲ್ಲಿನ ಜನರು ಒಂದು ಆರೋಪ ಮಾಡ್ತಿದ್ದಾರೆ. ಹೀಗಾಗಿ ಇದೇ ಸ್ಕೂಲ್ ಅಂತಲ್ಲ, ಸಾಕಷ್ಟು ಸ್ಕೂಲ್ಗಳ ಸ್ಥಿತಿಗತಿ ಇದೇ ತರ ಇದೆ. ಮಳೆಗಾಲ ಬಂದ್ರೆ ಸಾಕು, ಬೀದರ್ ಜಿಲ್ಲೆಯಲ್ಲಿ ಸುಮಾರು ಸ್ಕೂಲ್ಗಳು ಇವಾಗ ಬೀಳುತ್ತೋ ನಾಳಾಗ್ ಬೀಳುತ್ತೋ ಅನ್ನೋ ಸ್ಥಿತಿಗಳು ಇದೆ. ರಜನಿ, ಸಂಬಂಧಪಟ್ಟವರ ಗಮನಕ್ಕೆ ತರಲಾಗಿದ್ಯಾ? ಅವ್ರು ಏನಾದ್ರು ಹೇಳಿದ್ರಾ ಈ ನಿಟ್ಟಿನಲ್ಲಿ, ಏನಾದ್ರು ಕ್ರಮ ತೆಗೆದುಕೊಳ್ಳೋ ನಿಟ್ಟಿನಲ್ಲಿ? ಜಿಲ್ಲೆ DDP ಅವರಿಗೆ ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ವಿಸಿಟ್ ಮಾಡ್ತೀನಿ, ವಿಸಿಟ್ ಮಾಡಿ ಏನ್ ಸಮಸ್ಯೆ ಇದೆ ನಾನು ಬಗೆಹರಿಸ್ತೀನಿ ಅಂತ ಹೇಳ್ತಾರೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ನಾವು ಹಿಂದೆ ಕೂಡ ಒಂದ್ಸಲ ಸ್ಕೂಲ್ ಬೀದರ್ ಜಿಲ್ಲೆದ ಒಂದು ಹಳ್ಳಿಯೂರ್ ಸ್ಕೂಲ್ ಮಾಡಿದೀವಿ, ಅದೇ ಸಮಸ್ಯೆ ಕೂಡ ಅಲ್ಲೂ ಹಿಂಗೆ ಇತ್ತು. ಅಲ್ಲಂದ್ರೆ ಆ ಬೀದರ್ ಜಿಲ್ಲೆಯಲ್ಲಿ ಎಷ್ಟೋ ಸ್ಕೂಲ್ಗಳಿಗೆ ನೀವು ನೋಡ್ಬೋದು ಚವಣಿ ಇದ್ರೂ ಕೂಡ ಟೀಚರ್ಸ್ ಕೊರತೆ ಇದೆ. ಹಾಗಾಗಿ ಆಮೇಲೆ ಈ ಸ್ಕೂಲ್ ಏನಿದೆ, ಈ ಸ್ಕೂಲಲ್ಲಿ ಚೆನ್ನಾಗಿರುವಂತ ಸ್ಟ್ರೆಂತ್ ಇದೆ. ಹಾಗಾಗಿ ಟೀಚರ್ಸ್ ಕೂಡ ಚೆನ್ನಾಗಿದ್ದಾರೆ ಅಂತ ಅಲ್ಲಿನ ಮಕ್ಕಳು ಹೇಳ್ತಿದ್ದಾರೆ. ಆದ್ರೂ ಕೂಡ ಅವರಿಗೆ ಕುತ್ಕೊಳ್ಳಕ್ಕೆ ಒಂದು ಜಾಗ ಇಲ್ಲ. ಹಾಗಾಗಿ ಅದಕ್ಕೆ ಮೂಲಭೂತ ಸೌಕರ್ಯ ಇಲ್ಲ. ನಮ್ಮ ಬೀದರ್ ಜಿಲ್ಲೆ DDP ವಿಸಿಟ್ ಮಾಡಿ ಅದ್ರ ಬಗ್ಗೆ ನಾನು ವರದಿ ಮಾಡಿ ಮೇಲ್ ಕಳಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ರಜನಿ, ಓಕೆ, ಥ್ಯಾಂಕ್ ಯು ರಾಜ್ಕುಮಾರ್ ಮಾಹಿತಿಗೆ. ಮೇಲೆ ಥಳುಕು ಒಳಗೆ ಹುಳುಕು ಅಂತ ಅಂದ್ರೆ ಇಂಥ ಸರ್ಕಾರಿ ಶಾಲೆಗಳು ಬಹಳಷ್ಟು ಆ ಜಿಲ್ಲೆಯಲ್ಲಿದೆ. ಅಂದ್ರೆ ಮೇಲ್ ನೋಡೋದಕ್ಕೆ ಅದ್ಭುತ ಅಂತ ಕಾಣಿಸ್ಬೇಕು. ಅಂದ್ರೆ ರಾಜಕಾರಣಿಗಳಾಗಿರ್ಬೋದು, ಜನಪ್ರತಿನಿಧಿಗಳು ಎಷ್ಟರ ಮಟ್ಟಿಗೆ ನಾವು ಈ ಜಿಲ್ಲೆಗೆ ಕೊಡುಗೆ ಕೊಟ್ಟಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಈ ರೀತಿ ಮೇಲ್ನೋಟಕ್ಕೆ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ. ಆದ್ರೆ ಒಳಗೆ ಹೋದ್ರೆ ಗೊತ್ತಾಗುತ್ತೆ ಅಲ್ಲಿ ಏನೆಲ್ಲ ಸಮಸ್ಯೆ ಇದೆ ಅಂತ. ಇದು ಬರೀ ಬೀದರ್ನ ಖಾನಾಪುರ ಸರ್ಕಾರಿ ಶಾಲೆಯ ಪರಿಸ್ಥಿತಿ ಅಲ್ಲ. ಎಷ್ಟೋ ಶಾಲೆಗಳಲ್ಲಿ
ಇದೇ ರೀತಿಯ ಪರಿಸ್ಥಿತಿ ಅಂದ್ರೆ ಬೇರೆ ಬೇರೆ ಸಮಸ್ಯೆಗಳಿದೆ. ಒಂದು ಕಡೆ ನೀರಿಲ್ಲದೆ ಹೋದ್ರೆ, ಒಂದು ಕಡೆ ಕರೆಂಟ್ ಇಲ್ಲ, ಇನ್ನೊಂದು ಕಡೆ ಶೌಚಾಲಯದ ವ್ಯವಸ್ಥೆ ಇರೋದಿಲ್ಲ. ಈ ರೀತಿ ಸಾಕಷ್ಟು ಸಮಸ್ಯೆಗಳಿರುವಂತಹ ಶಾಲೆಗಳು ಈ ಜಿಲ್ಲೆಯಲ್ಲಿದೆ.